ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು KSSCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಈ ಎಕ್ಸಾಮು 1-2-2023 ನಡೆದಿರ್ತಕ್ಕಂಥದ್ದು. ಆ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದಷ್ಟು ಇಂಗ್ಲಿಷ್ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀವಿ. ಸೊ ನೀವು ಇದೇ ತರದ ಒಂದಷ್ಟು ಹೆಚ್ಚು ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಕರಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಫ್ರೀಯಾಗಿ ಅಂತಂದರೆ ಪೇಮೆಂಟ್ ಮಾಡಿ ಅಲ್ಲಿ ಫ್ರೀಯಾಗಿ ಯಾವುದೇ ಥರ ಆಕ್ಸೆಸ್ ಮಾಡಿ ನೀವು ಒಂದಷ್ಟು ವಿಡಿಯೋಸ್ಗಳನ್ನು ವಾಚ್ ಮಾಡಿ ಆ ಮೂಲಕ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಓಕೆನಾ? ಓಕೆ, ಈಗ ಫಸ್ಟ್ ಮೊದಲ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಈಗ ಫಸ್ಟ್ ಕ್ವೆಶನ್ ಏನಿದೆ, ದ ವರ್ಡ್ ಅಬೇಟ್ ಅಂತಿದೆ. ದ ವರ್ಡ್ ಅಬೇಟ್ ಮೀನ್ಸ್ ಇನ್ಕ್ರೀಸ್, ಡಿಕ್ರೀಸ್, ಇಂಪ್ರೂವ್, ಇನ್ವೆಸ್ಟ್ ಅಂತೇಳಿ. ಓಕೆನಾ? ಯಾವ್ದಿರ್ಬೋದು ಆನ್ಸರು? ಅಬೇಟ್ ಅಂತಂದ್ರೆ ಯಾವ್ದು ಆನ್ಸರ್ ಆಗಿದೆ? ಚೆಕ್ ಮಾಡ್ಬೋದು, ಹೇಳ್ಬೋದಾ? ಓಕೆ ಫ್ರೆಂಡ್ಸ್, ಹೇಳಿ ಅಬೇಟ್. ಸೊ ಇಲ್ಲಿ ಅಬೇಟ್ ಅಂತಂದ್ರೆ ಏನು? ಇನ್ಕ್ರೀಸ್ ಅಂತನಾ, ನೆಕ್ಸ್ಟ್ ಡಿಕ್ರೀಸ್ ಅಂತನಾ? ನೋಡಿ, ಇಲ್ಲಿ ಇನ್ಕ್ರೀಸ್ ಮತ್ತೆ ನೋಡಿ ಇನ್ವೆಸ್ಟ್ ಅನ್ನೋ ವರ್ಡ್ ಮ್ಯಾಚ್ ಆಗಲ್ಲ ಅಲ್ವಾ? ಅದನ್ನ ಡ್ರಾಪ್ ಮಾಡಿ. ಇಂಪ್ರೂವ್ ಇದು ಅಷ್ಟೇ ಮ್ಯಾಚ್ ಆಗಲ್ಲ. ಇಲ್ಲಿ ಒಂದು ವರ್ಡ್ ಇನ್ಕ್ರೀಸ್ ಆಗಿರುತ್ತೆ, ಇಲ್ಲ ಡಿಕ್ರೀಸ್ ಆಗಿರುತ್ತೆ. ಇಲ್ಲಿ ಒಂದು ಮೀನಿಂಗ್ ಆಗಿರುತ್ತೆ, ಒಂದು ಅಪೋಸಿಟ್ ವರ್ಡ್ ಆಗಿರುತ್ತೆ. ವೆರಿ ಸಿಂಪಲ್. ಈ ತರ ನೀವು ಆನ್ಸರ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಅಬೇಟ್ ಅಂದ್ರೆ ಆಕ್ಚುಲಿ ಏನಂತಂದ್ರೆ ಇನ್ಕ್ರೀಸ್ ಅಂತ, ಅಪೋಸಿಟ್ ಅಬೇಟ್ ಅಂದ್ರೆ ಸಾರಿ ಡಿಕ್ರೀಸ್ ಅಂತೇಳಿ, ಆಯ್ತಾ? ಡಿಕ್ರೀಸ್ ಅಥವಾ ರೆಡ್ಯೂಸ್ ಅಂತಾನು ಕೂಡ ಕರಿತೀವಿ. ಅಬೇಟ್ ಅಂದ್ರೆ ಡಿಕ್ರೀಸ್ ಮತ್ತೆ ರೆಡ್ಯೂಸ್ ಅಂತ ಮೀನಿಂಗ್ ಕೊಡ್ತೀವಿ. ಇನ್ನು ಇನ್ಕ್ರೀಸ್ ಅದಕ್ಕೆ ಆಪೋಸಿಟ್ ವರ್ಡ್ ಆಗುತ್ತೆ. ಓಕೆ, ಅಬೇಟ್ಗೆ ಆಪೋಸಿಟ್ ವರ್ಡ್ ಏನಾಗಿರುತ್ತೆ? ಇನ್ಕ್ರೀಸ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ತರದ ಒಂದಷ್ಟು ಮೀನಿಂಗ್ಸ್ ಕೂಡ ಕೊಡ್ತಾರೆ ನಿಮ್ಗೆ. ಅದ್ರ ಕಡೆ ಸ್ವಲ್ಪ ಗಮನ ವಹಿಸಿದ್ರೆ ಒಳ್ಳೇದು. ಯಾಕೆಂದ್ರೆ ಇವೆಲ್ಲ ಗ್ರಾಮರ್ ಇಲ್ಲ, ಇದು ವರ್ಡ್ ಟು ವರ್ಡ್ ವಿ ಹ್ಯಾವ್ ಟು ವಾಟ್ ಇಸ್ ದಟ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ದ ಅಪೋಸಿಟ್ ಆಫ್ ದ ವರ್ಡ್ ಫಿಯರ್. ಫಿಯರ್ ಅಪೋಸಿಟ್ ವರ್ಡ್ ಏನು ಹೇಳ್ಬೋದಾ? ಫಿಯರ್ ಅಂತ ಹೇಳಿದ್ರೆ ಫಿಯರ್. ನೋಡಿ, ಇಲ್ಲಿ ಫಿಯರ್ ಅಂತಂದ್ರೆ ನೋಡಿ, ನಿಮ್ಗೆ ಮ್ಯಾಚ್ ಆಗುವಂತ ಎರಡು ವರ್ಡ್ ಕೊಟ್ಟಿದ್ದಾರೆ. ಏನು? ಅನ್ಯೂಸುವಲ್ ಅಂಡ್ ಯೂಸುವಲ್. ಓಕೆ, ಎರಡು ಅಪೋಸಿಟ್, ಒಂದು ವರ್ಡ್ ಮೀನಿಂಗ್, ಒಂದು ಅಪೋಸಿಟ್. ನೋಡಿ, ಇವ್ ಎರಡು ಕೂಡ ಮ್ಯಾಚ್ ಆಗಲ್ಲ. ಕ್ಯೂರಿಯಸ್ ಆಗಲ್ಲ, ಸ್ಯಾಡ್ ಆಗಲ್ಲ. ಸೊ ಈ ತರ ನೀವು ಡ್ರಾಪ್ ಔಟ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಈ ಡ್ರಾಪ್ ಔಟ್ ಮಾಡಿದ್ರೆ ನಿಮ್ಗೆ ಉಳಿದದ್ದು ಎರಡು ಆಪ್ಷನ್ ಇರುತ್ತೆ. ಸೊ ಹಾಗಾಗಿ ಕ್ವಿಯರ್ ಅಂತಂದ್ರೆ ಏನು? ಮೀನಿಂಗ್ ಏನು? ಆಕ್ಚುಲಿ ಕ್ವಿಯರ್ ಅಂತಂದ್ರೆ ಮೀನಿಂಗು ಏನಾಗಿರುತ್ತೆ? ಅನ್ಯೂಸುವಲ್ ಅಥವಾ ಯೂಸುವಲ್? ಆನ್ಸರ್ ಮಾಡ್ಬೋದಾ? ನೋಡಿ, ಆನ್ಸರ್ ಮಾಡಿ. ಓಕೆ, ಸೊ ಇಲ್ಲಿ ಕ್ವಿಯರ್ ಅಂತಂದ್ರೆ ನಾವು ಸ್ಟ್ರೇಂಜ್ ಅಂತಾನೂ ಕೂಡ ಹೇಳ್ತೀವಿ, ಅಥವಾ ಸ್ಟೇಜ್ ಅಂದ್ರೆ ಗೊತ್ತಿಲ್ಲ ಅಂತ. ಈಗ ನಾವು ಸ್ಟೇಜ್ ಪರ್ಸನ್ ಅಂತೀವಿ, ಸೊ ಅದು ಗೊತ್ತಿರುವಂತ ವಿಚಾರನ ಇಲ್ಲ. ಸೊ ಅದೇ ತರ ಅನ್ಯೂಸುವಲ್, ಇದು ಗೊತ್ತಿಲ್ಲ ಇರ್ತಕ್ಕಂಥ. ಅನ್ಯೂಸುವಲ್ ಯಾವಾಗಲೂ ಸಿಕ್ಕುವಂಥದ್ದು, ಯಾವಾಗಲೂ ಆಗುವಂಥದ್ದು, ಅನ್ಯೂಸುವಲ್ ಹ್ಯಾಪನಿಂಗ್. ಓಕೆ, ಸೊ ಹಾಗಾದ್ರೆ ಅದಕ್ಕೆ ಆಪೋಸಿಟ್ ವರ್ಡ್ ಏನು? ಯೂಸುವಲ್ ಆನ್ಸರ್. ಏನ್ ಆನ್ಸರು? ಯೂಸುವಲ್ ಇಸ್ ದ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ಅ ಆನ್ಸರ್. ಸೊ ಆಪೋಸಿಟ್ ವರ್ಡ್ ಕೇಳಿದರೆ ಆಂಟಾನಿಮ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ, ಹಿ ರ್ಯಾನ್ ಔಟ್ ಆಫ್ ಮನಿ. ಏನು? ರ್ಯಾನ್ ಔಟ್ ಆಫ್ ಮನಿ ಅಂತ ಕರಿತೀವಿ. ಹಿಂಗಂದ್ರೆ ಏನು? ಇದ್ರ ಮೀನಿಂಗ್ ಏನು? ಹಿ ರ್ಯಾನ್ ಔಟ್ ಆಫ್ ಮನಿ, ಅಥವಾ ಇವನು ಮನಿ ಹಿಂದೆ ಓಡ್ದ ಅಂತನ, ಅಥವಾ ಏನು? ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಹಿ ಎಕ್ಸಾಸ್ಟೆಡ್ ಆಲ್ ದ ಮನಿ, he ran out of the money, he earned a lot of money, his money was stolen ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಈ ತರ ಮೀನಿಂಗ್ ಇದೆ. ಸೊ ಇದರಲ್ಲಿ ಯಾವುದು ಆನ್ಸರು? he ran away with the money, ಮನಿ ಹಿಂದೆ ಓಡ್ದ ಅಂತನಾ?
ನೋಡಿ ಅಲ್ಲಿ ಏನಿದೆ ಮೀನಿಂಗ್ಸ್ ಡೈರೆಕ್ಟ್ ಕೊಡ್ತಾರೆ, ಅದು ಆಕ್ಚುಲಿ ಡೈರೆಕ್ಟ್ ಯಾವ್ದು ಕೊಡ್ತಾರೆ ಅದು ತಪ್ಪಾಗಿರುತ್ತೆ, ರಾಂಗ್. ಓಕೆ, ಹಿಸ್ ಮನಿ ವಾಸ್ ಸ್ಟೋಲನ್, ಕದ್ಕೊಂಡಿದ್ದಾರೆ ಅಂತ ಹೇಳ್ತಿದಾರ, ಅಲ್ಲಿ ಕದ್ಕೊಂಡ್ರ ಅಂತ ಹೇಳ್ತಿಲ್ಲ. ಎಸ್, ಈ ಹರ್ನ್ಡ್ ಮನಿ ಅಂತ ಇದೆಯಾ, ಅವರಲ್ಲಿ ಔಟ್ ಆಫ್ ಮನಿ ಅಂತಿರೋದು. ಎಸ್, ಲಾಟ್ ಆಫ್ ಮನಿ ಅಂತಿಲ್ಲ, ಅಥವಾ ಯಾವ ರ್ಯಾನ್ ಔಟ್ ಅಂದ್ರೆ ಹೋಗುವಂಥದ್ದು, ರ್ಯಾನ್ ಔಟ್ ಅಂದ್ರೆ ಕಳೆದೋಗುವಂಥದ್ದು. ಎಸ್, ಸೊ ಇಲ್ಲಿ ಹರ್ನ್ಡ್ ಆಗುತ್ತಾ, ಇಲ್ಲ. ಎಕ್ಸಾಸ್ಟೆಡ್ ಅಂತಂದ್ರೆ ಟಯರ್ಡ್ ಆಗಿದೆ, ಸುಸ್ತಾಗಿದೆ, ಮುಗಿದೋಗಿದೆ, ಕಳೆದೋಗಿದೆ ಅಂತ ಆಗತ್ತೆ. ಹಾಗಾಗಿ ಹಿ ಎಕ್ಸಾಸ್ಟೆಡ್ ಆಲ್ ದ ಮನಿ, ಎಲ್ಲ ದುಡ್ಡನ್ನ ಕಳ್ಕೊಂಡು ಬೀದಿಗೆ ಬಂದ ಅನ್ನೋ ತರ ನಾವು ಹೇಳ್ತೀವಲ್ವಾ, ಸೊ ಆ ತರ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಎ ಸೆಲ್ಫ್ ಸೆಂಟರ್ಡ್ ಆರ್ ಸೆಲ್ಫಿಶ್ ಪರ್ಸನ್ ಇಸ್ ಕಾಲ್ಡ್, ಏನಂತ ಕರಿತೀವಿ ನೋಡಿ. ಈಗ ಇಲ್ಲಿ 4 ಆಪ್ಷನ್ ಇದೆ, ಫೆನಾಟಿಕ್, ಫ್ಯಾಟಲಿಸ್ಟ್, ಮಟೈರ್, ಈಗಾಯಿಸ್ಟ್ ಅಂತ ಇದೆ, 4 ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಫೆನಾಟಿಕ್ ಅಂತಂದ್ರೆ ಏನು? ಫೆನಾಟಿಕ್ ಅಂದ್ರೆ ಫೆನಾಟಿಕ್ ಅಂದ್ರೆ ಏನು, ಆನ್ಸರ್ ಮೀನಿಂಗ್ ಏನು? ಫೆನಾಟಿಕ್ ಮೀನ್ಸ್, ಫೆನಾಟಿಕ್ ಅಂದ್ರೆ ಇಂಥೂಸಿಯಾಸ್ಟಿಕ್ ಅಂತ, ಏನಂತ? ಇಂಥೂಸಿಯಾಸ್ಟಿಕ್, ಎಕ್ಸ್ಟ್ರೀಮ್ ಇಂಥೂಸಿಯಾಸ್ಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಬಿ, ಫ್ಯಾಟಲಿಸ್ಟ್ ಅಂತಂದ್ರೆ ಅದೃಷ್ಟವಾದಿ ಅಂತ ಕರಿತೀವಿ. ನೆಕ್ಸ್ಟ್ ಸಿ, ಮಟೈರ್ ಅಂದ್ರೆ ಹುತಾತ್ಮ ಅಂತ ಕರಿತೀವಿ. ನೆಕ್ಸ್ಟ್ ಡಿ, ಈಗೋಯಿಸ್ಟ್ ಅಂತಂದ್ರೆ ಈಗೋಯಿಸ್ಟ್ ಅಂದ್ರೆ ಸೆಲ್ಫಿಶ್ ಅಷ್ಟೇ. ಸೊ ಆನ್ಸರ್ ಸೆಲ್ಫಿಶ್. ಸೊ ಈಗೋಯಿಸ್ಟ್ is the answer. Next, fill in the blank with the correct option. ಏನಿಲ್ಲಿ ಕರೆಕ್ಟ್ ಆಪ್ಷನ್? ಮೈಸ್ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಮೈಸ್ ಅಂದ್ರೆ ಏನು? ಮೈಸ್ ಅಂತಂದ್ರೆ ಆಕ್ಚುಲಿ ಅದು ಮೈಸ್ ಮೀನ್ಸ್ ಮೌಸ್ ಅಲ್ವಾ? ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ನಾವೇನು ಓದ್ಬೇಕು ಅಂದ್ರೆ ಮೌಸು ಸಿಂಗುಲರ್, ನೋಡಿ ಇಲ್ಲಿ ಬರೀತೀನಿ, ಸಿಂಗುಲರ್, ಪ್ಲೂರಲ್. ಓಕೆ, ನೋಡಿ ಮೌಸ್, ಮೈಸ್. ನೆಕ್ಸ್ಟ್ ಟೂತ್, ಟೀತ್. ವುಮನ್, ವುಮೆನ್. ಓಕೆ, ಸೊ ಈ ತರ ನಾವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇನ್ನೊಂದಷ್ಟು ವರ್ಡು, ಫುಟ್, ಫೀಟ್. ನೋಡಿ ಈ ತರ. ನೋಡಿ ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು, ಏನು ಮೈಸ್ ಅನ್ನೋದು ಸಿಂಗುಲರ್ ಇದೆಯಾ ಪ್ಲೂರಲ್ ಇದೆಯಾ ಅಂತ, ಆಯ್ತಾ? ಸೊ ಪ್ಲೂರಲ್ ಇದ್ದಾಗ ಯಾವ್ದು ಬರ್ತದೆ, ಸಿಂಗುಲರ್ ಇದ್ದಾಗ ಯಾವ್ದು ಬರ್ತದೆ. ಸೊ ಇಲ್ಲಿ ನಿಮ್ಗೆ ಯಾವ ವರ್ಡ್ ಯಾವ ಪ್ಲೂರಲ್ ಸಿಂಗುಲರ್ ಅಂತ ಗೊತ್ತಾಗ್ಬಿಟ್ರೆ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಇದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಮೈಸ್ ಏನಾಗುತ್ತೆ, ಮೈಸ್ ಈಟ್ಸ್ ಅಂತ ಆಗಲ್ಲ. ಆಕ್ಚುಲಿ ಇದು ಮ್ಯಾಚ್ ಆಗಲ್ಲ, ಇದು ಮ್ಯಾಚ್ ಆಗಲ್ಲ. ಆದ್ರೆ ಆನ್ಸರ್ ಎರಡರಲ್ಲಿ ಒಂದಾಗಬೇಕು ಅಲ್ವಾ? ಜಸ್ಟ್ ಎರಡರಲ್ಲಿ ಒಂದಾಗಬೇಕು. ಇಲ್ಲ ಈಟ್ಸ್ ಆಗ್ಬೇಕು, ಇಲ್ಲಾಂದ್ರೆ ಈಟ್ ಆಗ್ಬೇಕು. ಈಟ್ಸ್ ಬಂದು ಸಿಂಗುಲರ್ ಆಗುತ್ತೆ, ಇದು ಬಂದು ಪ್ಲೂರಲ್ ಆಗುತ್ತೆ. ಸೊ ಆನ್ಸರ್ ಯಾವ್ದಾಗತ್ತಾಗ? ಸೊ ಮೈಸ್ ಈಟ್ ಆಗುತ್ತೆ. ಓಕೆನಾ? ಆನ್ಸರ್ ಇಸ್ ಈಟ್. ಓಕೆ, ಸೊ ಇಲ್ಲಿ ನೀವೊಂದಷ್ಟು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್, ಏನು ಈ ಸಿಂಗುಲರ್ ಮತ್ತೆ ಪ್ಲೂರಲ್. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ಇದು ಸಂಬಂಧಪಟ್ಟಂತೆ ಸಿಂಗುಲರ್ಸ್ ಯಾವುದು, ಪ್ಲೂರಲ್ಸ್ ಯಾವುದು, ಲಾಸ್ಟ್ ಕ್ಲಾಸ್ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ. ನೀವು ಅಲ್ಲಿ ಆಪ್ ನಲ್ಲಿ ನೀವು ಬಂದ್ರೆ ಒಂದಷ್ಟು ಹೆಚ್ಚು ವಿಡಿಯೋಸ್ಗಳು ಸಿಗುತ್ತೆ, ಮತ್ತೆ ಈ ತರದೊಂದು ಮಾಹಿತಿ ಇದು ಡೆಪ್ತ್ ಆಗಿ ಸಿಗ್ತವೆ. ಯಾಕೆಂತಂದ್ರೆ ನೀವು ಇಲ್ಲಿ ನಾನು ಏನ್ ಮಾಡಿದೀನಿ, ಆ ಕ್ವಶನ್ ಟು ಆನ್ಸರ್ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಪರ್ಟಿಕ್ಯುಲರ್ ಗೆ ಟಾಪಿಕ್ ಇಲ್ಲಿ ಒಂದು ಡೌಟ್ ಇರ್ಬೋದು, ಸರ್ ಅಲ್ಲಿ ಈಟ್ಸ್ ಅಂತ ಇದೆ, ಇನ್ನೊಂದು ವರ್ಡ್ ಈಟ್ ಅಂತ ಇದೆ, ಸೊ ಎಸ್ ಸೇರಿಸಿದ್ರೆ ಏನ್ ಡಿಫ್ರೆನ್ಸ್ ಸಿಗುತ್ತೆ, ಎಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಅದೆಲ್ಲವನ್ನು ಕೂಡ ನಾವು ಕಲಿಯೋದ್ರಲ್ಲಿ
ವಿಡಿಯೋಸ್ಗಳನ್ನ ನಾವು ಒಂದಷ್ಟು ಮಾಡಿದೀವಿ, ಮಾಡಿ ಅಲ್ಲಿ ಹಾಕಿದೀವಿ. ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ಪೇಮೆಂಟ್ ಮಾಡಿ ನೀವು ಲಾಗಿನ್ ಆದ್ರೆ ಈ ತರದ ಒಂದಷ್ಟು ಡೌಟ್ಸ್ಗಳು ಕ್ಲಿಯರ್ ಆಗ್ತವೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಆಪ್ಷನ್. Fill in the blanks with the correct option. The new group of students, the new group. Okay, so ಇಲ್ಲಿ ಆನ್ಸರ್ ಐ ಏನಿದೆ, ಈಸ್ ಇದೆ, ಹ್ಯಾವ್ ಇದೆ, ಆರ್ ಇದೆ, ಹ್ಯಾಮ್ ಇದೆ, 4 ಆಪ್ಷನ್ ಇದೆ, ಹೌದಲ್ವಾ? ಸೊ 4 ಆಪ್ಷನ್ ಅಲ್ಲಿ ಯಾವುದು? ನಾವು ಕ್ವಶನ್ ನೋಡೋಣ ಫಸ್ಟ್. ಏನಿದೆ? ದ ನ್ಯೂ ಒಂದು ಹೊಸ ಏನು ಗ್ರೂಪ್, ಒಂದು ಹೊಸ ಗ್ರೂಪ್. ಯಾವ ಗ್ರೂಪ್? ಸ್ಟೂಡೆಂಟ್ಸ್ ಗ್ರೂಪ್. ಇಲ್ಲಿ ಸ್ಟೂಡೆಂಟ್ಸ್ ಎಷ್ಟೋ ಜನ ಇದ್ದಾರೆ, ಎಸ್, ಆದ್ರೆ ಇದನ್ನ ಸೇರಿಸಿ ನಾವು ಒಂದು ಅಂತಾನೆ ಕರೆಯೋದು, ಒಂದು ಗ್ರೂಪ್ ಅಂತಾನೆ ಕರಿತೀವಿ, ನಾವು ಪ್ಲೂರಲ್ ಅಂತ ಕರಿತೀವ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಕಲೆಕ್ಟಿವ್ ಅಂತ ಕರಿತೀವಿ. ಕಲೆಕ್ಟಿವ್ ನೌನ್ ಅಂತ ಹೇಳಿ ನಾವು ಕರೆಯೋದ್ರಿಂದ ನಾವು ಒಂದು ಗ್ರೂಪ್ ಅಂತಾನೆ ಕರಿತೀವಿ. ಸೊ ಹಾಗಾಗಿ ಅದೇನಾಗಿರುತ್ತೆ? ಸಿಂಗುಲರ್ ಆಗಿರುತ್ತೆ. ಏನಾಗಿರುತ್ತೆ? ಸಿಂಗುಲರ್ ಆಗಿರುತ್ತೆ. ಸೊ ಹಾಗಾಗಿ ದ ನ್ಯೂ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಈಸ್ ವೆರಿ ಡೈನಾಮಿಕ್ ಅಂತ ಹೇಳಿ ಕರಿಬಹುದು, ಹೌದಲ್ವಾ? ವೆರಿ ಡೈನಾಮಿಕ್. ಸೊ ಆನ್ಸರ್ ಏನು? ಈಸ್. ಸೊ ಅಲ್ಲಿ ಗ್ರೂಪ್ ಅನ್ನೋದು ಒಂದು ಗ್ರೂಪ್ ಅಷ್ಟೇ, ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಒಂದು ಕಲೆಕ್ಟಿವ್ ನೌನ್ ಅದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಅಂತಾನೆ ಇದ್ದಿದ್ರೆ ಅದು ಆರ್ ಆಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಆಪ್ಷನ್. ದ ಟ್ರೈನ್ ಡ್ಯಾಶ್ ದ ಸ್ಟೇಷನ್ ಬಿಫೋರ್ ಐ ರೀಚ್ ದ ರೈಲ್ವೆ ಸ್ಟೇಷನ್ ಅಂತ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ಈ ಕ್ವಶನ್ ಅಲ್ಲಿ ಆಪ್ಷನ್ ನೀವು ಓದ್ಕೊಳ್ರಪ್ಪ, ತೊಂದ್ರೆ ಇಲ್ಲ. ರೀಚ್ಡ್ ಅಂತಿದೆ. ರೀಚ್ಡ್ ಯಾವ್ದಿದು? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಎಸ್, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ಮೇಲೆ ಇಲ್ಲಿರ್ತಕ್ಕಂತಹ ಆಪ್ಷನ್ ಇದೆಯಲ್ಲ, ಆಪ್ಷನ್ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಅಷ್ಟೇ ಸಿಂಪಲ್ ಕಣ್ರಿ, ಇನ್ನೇನು ತುಂಬಾ ಡೆಪ್ತ್ ಆಗಿ ಹೋಗ್ಬೇಕು ಅಂತಿಲ್ಲ. ಪಾಸ್ಟ್ ಯಾವ್ದು ಪಾಸ್ಟ್ ಇಲ್ಲ? ಲೀವ್ಸ್ ಅನ್ನೋದು ಪಾಸ್ಟ್ ಇಲ್ಲ. ಎಸ್, ಲೀವಿಂಗ್ ಇದು ಜರಂಡ್ ಇದೆ. ಜರಂಡ್ ಅನ್ನೋ ವರ್ಡ್ ಏನಂತ ಗೊತ್ತಾ? ಅದಕ್ಕೆ ವಿಡಿಯೋ ಮಾಡಿದೀನಿ, ನೋಡಿ ಅದರಲ್ಲಿ. ಓಕೆ, ನೆಕ್ಸ್ಟ್ ಈಗ ಆನ್ಸರು ಇದಾಗಿರ್ಬೇಕು ಇಲ್ಲ ಇದಾಗಿರ್ಬೇಕಂಡ್ರಿ, ಎರಡರಲ್ಲಿ ಒಂದಾಗಿರ್ಬೇಕಂಡ್ರಿ, ಆಯ್ತಾ? ಇದ್ರಲ್ಲೂ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬರ್ತದೆ ಕಣ್ರಿ. ಎಸ್ ಸರಿ, ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಅಷ್ಟೇ. ವೆರಿ ಸಿಂಪಲ್. ನೋಡಿ ಹೆಂಗಿದೆ, ಹಿಂಗ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಹಿಂಗೋದ್ರೂ ನೀವು ಕನ್ಫ್ಯೂಸ್ ಆಗ್ಬೇಕು, ತಿಳ್ಕೊಂಡಿದ್ರೆ ಈಸಿ ಆಗ್ಬೇಕು. ಎಸ್, ಸೊ ಹಾಗಾಗಿ ಆನ್ಸರ್ ಏನು? ಹ್ಯಾಡ್, ಲೆಫ್ಟ್ ಆನ್ಸರ್. ಇಷ್ಟೇ, ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್, fill in the blank with the correct option. ಏನು? even expert teachers dash commit mistakes. ಓಕೆ, ಇಲ್ಲಿ ವೆರಿ ಸಿಂಪಲ್. ನಾನು ಲಾಜಿಕ್ ಹೇಳ್ಕೊಂಡು ಹೋಗ್ತೀವಿ ಕಣ್ರಿ. ಹ್ಯಾವ್ ಅಂದ್ರೆ ನನ್ನ ಹತ್ರ ಇದೆ ಅಂತ ಆಗುತ್ತೆ. ಶುಡ್ ಅಂದ್ರೆ ಮಾಡಬೇಕು ಅಂತ ಬರ್ತದೆ. ಮಾಡಬೇಕು, ಹೋಗಬೇಕು, ಆಗಬೇಕು, ಓದಬೇಕು, ನಂಗೆ ಓದಕ್ಕಾಗ್ತಿಲ್ಲ. ಎಸ್, ನೆಕ್ಸ್ಟ್ ಮಸ್ಟ್, ನೀನು ಓದ್ಲೇಬೇಕು, ಇಲ್ಲಾಂದ್ರೆ ಹಾಳಾಗೋಯ್ತೀಯ, ಇಲ್ಲಾಂದ್ರೆ ಕಷ್ಟ, ಎಕ್ಸಾಮ್ ಫೇಲ್ ಆಗ್ಬಿಡ್ತೀಯಾ, ಓದಲೇಬೇಕು. ಎಸ್, ಇಲ್ಲಿ ಓದ್ಬಹುದು ಬಟ್ ನಂಗೆ ಕೆಲಸ ಜಾಸ್ತಿ, ಹೌದಲ್ವಾ? ಓದ್ಬೋದು ಆದ್ರೆ ನಂಗೆ ಕೆಲಸ ಜಾಸ್ತಿ ಅಂತನಾ? ಓಕೆ, ಈಗ ನೋಡಿ, ಇವನ್ ಎಕ್ಸ್ಪರ್ಟ್ ಟೀಚರ್ಸ್ ಹ್ಯಾವ್ ಕಮಿಟ್ ಮಿಸ್ಟೇಕ್ಸ್. ಇವನ್ ಎಕ್ಸ್ಪರ್ಟ್ ಟೀಚರ್ಸ್ ಏನು? ಕಮಿಟ್ ಮಿಸ್ಟೇಕ್ಸ್. ನೋಡಿ, ಕಮಿಟ್ ಇಲ್ಲ ಅಂದಿದ್ರೆ ಈವನ್ ಎಕ್ಸ್ಪರ್ಟ್ ಟೀಚರ್ಸ್ ಹ್ಯಾವ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದಿತ್ತು. ಅಲ್ಲಿ ಕಮಿಟ್ ಅಂತಿದೆ, ಕಮಿಟ್ ಮಿಸ್ಟೇಕ್ಸ್ ಬರೋದು, ಅರ್ಥಾಯ್ತಾ? ಸೊ ಹಾಗಾಗಿ ಆಪ್ಷನ್ ಎ ರಾಂಗ್. ಈವನ್ ಎಕ್ಸ್ಪರ್ಟ್ ಟೀಚರ್ಸ್ ಶುಡ್ ಕಮಿಟ್ ಮಿಸ್ಟೇಕ್ಸ್. ಎಂತ ದೊಡ್ಡ ಅಪರಾಧ ಇದು. ನಮ್ಮ ಟೀಚರ್ಸ್ ಕುಲಕ್ಕೆ ಇದು ಧಕ್ಕೆ ತರಂಗ ಆಗ್ಬಿಡತ್ತೆ. ಎಕ್ಸ್ಪರ್ಟ್ ಟೀಚರ್ಸ್ ಎಲ್ಲರೂ ಕೂಡ ಕಮಿಟ್ ಮಿಸ್ಟೇಕ್ ಮಾಡ್ಬೇಕು ಅಂತ ಆಗ್ಬಿಡತ್ತೆ, ಅಲ್ವಾ? ಎಸ್ ಎಸ್ ಆರ್ ನೋ? ನೋಡಿ, ಹಾಗಾದ್ರೆ ಆಗಲ್ಲ. ಮಸ್ಟ್ ಮಾಡ್ಲೇಬೇಕು ಅಂತಿದೆಯಾ? ಮಾಡಬಾರ್ದು ಅಂತಿದೆ, ನಾನು ಅದು ಒಪ್ಕೋತೀನಿ. ಈವನ್ ಎಕ್ಸ್ಪರ್ಟ್ ಟೀಚರ್ಸ್ ಮಸ್ಟ್ ನಾಟ್ ಕಮಿಟ್ ಮಿಸ್ಟೇಕ್ಸ್. ಓಕೆ, ಅಲ್ಲಿ ನಾಟ್ ಇಲ್ಲಲ್ಲ. ಸೊ ಏನು? ಕ್ಯಾನ್ ಅಂದ್ರೆ ಆಗ್ಬೋದು, ಅಥವಾ ಇವನ್ ಏನಾಗುತ್ತೆ,
ಎಕ್ಸ್ಪರ್ಟ್ ಟೀಚರ್ಸ್ ಕೂಡ ಒಂದೊಂದ್ಸಲ ಮಿಸ್ಟೇಕ್ ನ ಮಾಡ್ಬೋದು ಕಣ್ರಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಓಕೆ, next, gradual recovery of one's health and strength. Which of the following words represents the above process? Gradually recovery, yes, a word recovery of one's wealth. ಆಯ್ತಾ, recovery of one's health ಅಂತ ಬರ್ತದೆ. Okay, recovery of one's health plus strength. ಇಲ್ಲಿ ಏನು ಆನ್ಸರು? ರೆಟ್ರಿಬ್ಯೂಷನ್, ರೆಪೆಂಟೆನ್ಸ್, ಕನ್ವಲ್ಸನ್ಸ್, ನೆಕ್ಸ್ಟ್ ಸಾಮ್ನಾಂಬುಲೆನ್ಸ್, ಆಂಬುಲಿಸಮ್, ಸಾಮ್ನಾಂಬುಲಿಸಮ್ ಅಂತ ಕರಿತೀವಿ. ಸಾಮ್ನಾಂಬುಲಿಸಮ್. ಸರ್ ಅದು ಏನು ಮೀನಿಂಗ್ ಏನು ಸರ್? ಇದು ವಿಚಿತ್ರವಾಗಿದಾವಲ್ಲ ವರ್ಡ್ಸ್ಗಳು. ಎಸ್, ಚಿತ್ರವಾಗಿದ್ದಾವೆ, ತಿಳ್ಕೊಂಡ್ರೆ ಅದು ಚಿತ್ರವಾಗಿರುತ್ತೆ, ವಿಚಿತ್ರವಾಗಿ ಕಾಣಿಸುತ್ತೆ ಅಷ್ಟೇ. ಓಕೆ, ಇಲ್ಲಿ ಫಸ್ಟ್ ಒನ್ ಪನಿಷ್ಮೆಂಟ್ ಅಂತ, ಏನೋ ಪನಿಷ್ಮೆಂಟ್ ಆಯ್ತಾ. ಸೆಕೆಂಡ್ ಒನ್ ಏನು? ರೆಪೆಂಟೆನ್ಸ್ ಅಂತ ಕರಿತೀವಿ. ಐ ಆಮ್ ಸೋ ರೆಪೆಂಟೆನ್ಸ್ ಫಾರ್ ದಿಸ್. ಲಾಸ್ಟ್ ಕ್ವಶನ್ ಓದಿದ್ನಲ್ಲ, ಆವಾಗ ನಂಗೆ ಆಯ್ತು ಹೇಳಕ್ಕಾಗಲಿಲ್ಲ ಅಷ್ಟೇ. I was so repentance when I was reading last question, especially when you answered. Yes, ನೀವು ಆನ್ಸರ್ ಮಾಡಿದಾಗ ತುಂಬಾ ರಿಪೆಂಟೆನ್ಸ್ ಆಯ್ತು. ಸೊ ಅಂತಂದ್ರೆ ರಿಗ್ರೆಟ್ ಅಂತ. ಎಸ್, ನೆಕ್ಸ್ಟ್ ಸಿ ಏನಾಗಿದೆ? ಸಿ ಇಲ್ಲಿ ನೆಕ್ಸ್ಟ್ ಡಿ ಹೋಗೋಣ. ಡಿ ಸೊಮ್ನಾಂಬುಲಿಸಮ್ ಅಂದ್ರೆ ಸ್ಲೀಪ್ ವಾಕರ್ ಅಂತ ಕರಿತೀವಿ. ಸ್ಲೀಪ್ ವಾಕಿಂಗ್ ಅಂದ್ರೆ ರಾತ್ರಿ ನಿದ್ರೆಯಲ್ಲಿ ಓಡಾಡೋದಂತಿದೆಯಲ್ಲ, ಅದನ್ನ ನಾವು ಸ್ಲೀಪ್ ವಾಕಿಂಗ್, ಸೊಮ್ನಾಂಬುಲಿಸಮ್ ಅಂತ ಕರಿತೀವಿ. ಹಾಗಾದ್ರೆ ಸಿ ಕನ್ವಲ್ಸೆನ್ಸ್ ಅಂತಂದ್ರೆ ರಿಕವರಿ ಅಂತ ಅಷ್ಟೇ. ಏನು? ರಿಕವರಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಆನ್ಸರ್ ಗೊತ್ತಾಗಿರ್ಬೋದಲ್ಲ ಈಗ? ಒಂದ್ಸಲ ನೀವೇ ಗೆಸ್ ಮಾಡ್ಬೇಕು, ನಾವ್ ಹೇಳ್ಬಾರ್ದು ಅದನ್ನ. ಮಾಡ್ತಾನೆ ನೀವು ಗೆಸ್ ಮಾಡ್ಬೇಕು. ದಿಸ್ ಇಸ್ ಸ್ಮಾರ್ಟ್ನೆಸ್. ಓಕೆ, ನೆಕ್ಸ್ಟ್, they are building a house. Okay, when changed to passive voice, the correct version. Okay friends, ಇಲ್ಲಿ they are building house ಅಂತಿದೆ. What is that? They are building. Subject, helping verb, object. ಈಗ ನಾವು ಆಬ್ಜೆಕ್ಟ್ ನ ಫಸ್ಟ್ ಬರ್ಕೋಬೇಕು ನೋಡಿ. ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಬೈ ಸಬ್ಜೆಕ್ಟ್. ಈ ಪ್ಯಾಟರ್ನ್ ನಲ್ಲಿ ನಾವು ಪ್ಯಾಸಿವೈಸ್ ಮಾಡಬೇಕು. ಏನ್ ಕೇಳಿದ್ರೆ ಇದನ್ನ ಕರೆಕ್ಟ್ ವರ್ಷನ್ ಪ್ಯಾಸಿವ್ಗೆ ಅಲ್ವಾ? ಚೇಂಜ್ ಟು ಪ್ಯಾಸಿವ್. ಓಕೆ, ಪ್ಯಾಸಿವ್ಗೆ ಚೇಂಜ್ ಮಾಡಿದ್ರೆ ಹೇಗಿರುತ್ತೆ? ಫಸ್ಟ್ ಆಬ್ಜೆಕ್ಟ್ ಬರ್ಕೋಬೇಕು. ಏನಿದೆ ಅಲ್ಲಿ? ಎ ಹೌಸ್ ಇದೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನಿದೆ? ಆರ್ ಇದೆ. ಇಲ್ಲಿ ನಾವು ಎ ಹೌಸ್ ಅನ್ನೋದು ಸಿಂಗುಲರ್ ಅಲ್ವಾ? ಹೌಸ್ ಅನ್ನೋದು ಸಿಂಗುಲರ್. ಸೊ ಹಾಗಾಗಿ ಆರ್ ಪ್ಲೇಸ್ಗೆ ನಾವು ಈಸ್ ಹಾಕ್ತೀವಿ. ಎ ಹೌಸ್ ಈಸ್ ನಾವು ಬಂದಾಗ ಅಂದ್ರೆ ಪ್ಯಾಸಿವ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಈಸ್ ಆರ್ ಹ್ಯಾಮ್ ಬಂದಾಗ ನೋಡಿ, ಬೀಯಿಂಗ್ ಯಾವಾಗ ಬರ್ತದೆ ಅಂದ್ರೆ ಈಸ್ ಆರ್ ಹ್ಯಾಮ್ ವಾಸ್ ವೇರ್. ಇಷ್ಟೇ ಕಂಡ್ರಿ. ಇಷ್ಟು ಬಂದ್ಬಿಟ್ರೆ ನಾವು ಬೀಯಿಂಗ್ ಸೇರಿಸ್ತೀವಿ ಪ್ಯಾಸಿವ್ ಅಲ್ಲಿ. ಸೊ ಹಾಗಾಗಿ ಬೀಯಿಂಗ್ ಸೇರಿಸಿದ್ವಿ. ನೆಕ್ಸ್ಟ್ ಏನಿದೆ? ವರ್ಬ್ ಏನಿದೆ? ಬಿಲ್ಡ್ ಇದೆ. ಬಿಲ್ಡ್ ಅನ್ನೋದು V1 ಇದೆ. V2 ಇದು V2. V3 ಅದೇನೆ. ಆಕ್ಚುಲಿ ಇದೆಲ್ಲ ಇದು V2 ಸೇಮೇ ಬರ್ತದೆ, ಬಿಲ್ಟ್ ಅಂತಾನೆ ಬರ್ತದೆ, ಆದ್ರೆ ಎರಡು ಸೇಮ್ ಇರೋದ್ರಿಂದ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಬಿಲ್ಟ್ ಅನ್ನೋದು V3ಗೆ ಚೇಂಜ್ ಮಾಡ್ಬೇಕು. ಓಕೆ, ಬಿಲ್ಟ್ ಆಮೇಲೆ ವರ್ಬ್ ಆಯ್ತು. ನೆಕ್ಸ್ಟ್ ಪ್ರಿಪೊಸಿಷನ್ ಬೈ ಸೇರಿಸಿದ್ವಿ. ಬೈ ಆದ್ಮೇಲೆ ದೇ ಇದೆ. ದೇನ ನಾವು ದೆಮ್ ಅಂತ ಚೇಂಜ್ ಮಾಡ್ಬೇಕು. ಇದು ಕಲ್ತೀವಿ ಚೆನ್ನಾಗಿ. ಎ ಹೌಸ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಎಲ್ಲಿದೆ ಹುಡುಗ್ರಿ? ಹೌಸ್ ಈಸ್ ನೋಡಿ,
ಫಸ್ಟ್ ಒನ್ ಇದೆಯಾ, ಎ ಹೌಸ್ ಇಸ್ ಬಿಲ್ಟ್ ಅಂತಿದೆ, ಬೀಯಿಂಗ್ ಇಲ್ಲ ಸರ್. ಇಲ್ಲಿ ವಾಸ್ ಇದೆ ಸರ್, ತಪ್ಪು. ಇಲ್ಲಿ ಹ್ಯಾಸ್ ಬಿನ್ ಇದೆ ಸರ್, ತಪ್ಪು. ಎ ಹೌಸ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ವೆರಿ ಗುಡ್, ಸೂಪರ್. ಸಿಕ್ತಲ್ಲ ಆನ್ಸರ್. ನೆಕ್ಸ್ಟ್ ದ ವರ್ಡ್ ಕ್ಲಾಂಡಸ್ಟೈನ್. ಕ್ಲಾಂಡಸ್ಟೈನ್ ಅಂತಂದ್ರೆ ಏನು? ಕ್ಲಾಂಡಸ್ಟೈನ್ ಅಂತ ಓಪನ್ ಅಂದ್ರೆ ಏನು? ಓಪನ್ ಮಾಡೋದು, ಪಬ್ಲಿಕ್. ಇದು ವಿಸಿಬಲ್ ಅಂತ. ಸೊ ಹಾಗಾಗಿ ಯಾವ್ದು ಆನ್ಸರ್ ಆಗಿಲ್ಲ. ಕ್ಲಾಂಡಸ್ಟೈನ್ ಅಂದ್ರೆ ಸೀಕ್ರೆಟ್ ಅಂತ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಅಪೋಸಿಟ್ ಆಫ್ ದ ವರ್ಡ್ ವೇರಿ. ವೇರಿ ಈಸಿ ಕಣ್ರಿ. ಇಲ್ಲಿ ವೇರಿ 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 ಅಂದ್ರೆ ಟೈರ್ಡ್ ಅಂತ. ಏನು ಟೈರ್ಡ್ ಅಂತ ಮೀನಿಂಗ್ ಟೈರ್ಡ್ ಅಂತ. ಅವ್ರು ಕೇಳಿರೋದೇನು? ಅಪೋಸಿಟ್ ಸರ್. ಸುಸ್ತಾಯ್ತು, ನಾನು ಆಕ್ಟಿವ್ ಆಗಿದ್ದೀನಿ ಅಂತ ಹೇಳುತ್ತೆ ಅಷ್ಟೇ. ಏನಂತ? 12th ಅನ್ನು ಆಕ್ಟಿವ್ ಅಂತ ಹೇಳುತ್ತೆ. ಕರೆಕ್ಟಾ? ಓಕೆ. After the robbery, everything was at sixes and sevens in the bank. Underlined phrase means ಏನಂದ್ರೆ ಅಂದ್ರೆ ಆಫ್ಟರ್ ದ ರಾಬ್ರಿ ಎವ್ರಿಥಿಂಗ್ ವಾಸ್ ಹಟ್ ಅಂದ್ರೆ ಆಫ್ಟರ್ ದ ರಾಬ್ರಿ ಅಂದ್ರೆ ಬ್ಯಾಂಕ್ ಅಲ್ಲಿ ರಾಬ್ರಿ ಆದ ಮೇಲೆ ಎವ್ರಿಥಿಂಗ್ ವಾಸ್ ಅಟ್ ಸಿಕ್ಸಸ್ ಅಂಡ್ ಸೆವೆನ್ಸ್ ಅಂದ್ರೆ ಬ್ಯಾಂಕ್ ಅಲ್ಲಿ ಇದ್ದಂತಹ ಎಲ್ಲವೂ ಕೂಡ ಸಿಕ್ಸಸ್ ಅಂಡ್ ಸೆವೆನ್ಸ್ ಆಗಿತ್ತು, ಅಂದ್ರೆ ಚಲಾಕಲ್ಲಿ ಆಗಿತ್ತು ಅಷ್ಟೇ. ಇನ್ನೇನು ನಿಮ್ಮ ಬ್ಯಾಂಕಿಗೆ ರಾಬ್ರಿ ಮಾಡಕ್ ಬಂದವನು ಎಲ್ಲೆಲ್ಲಿ ಇಟ್ಟಿದ್ರಿ ಅಲ್ಲೆಲ್ಲ ಜೋಡಿಸಿ ಇಟ್ಬಿಟ್ಟು ಅವ್ನು ಬೇಕಾದನ್ನ ಮಾತ್ರ ತಗೊಂಡೋಗ್ತಾನ? ಇಲ್ಲ, ಎಲ್ಲಿ ಬೇಕಾದ್ರೆ ಎಸಿಬಹುದು. ಎಸ್, ನೋಡಿ ಎಷ್ಟು ಈಸಿ ಆಗುತ್ತೆ. ಕ್ವಶನ್ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ಓದ್ಬೇಕು ಎರಡ್ ಸಲ, ಹೌದಲ್ವಾ? ಸಿಕ್ಸಸ್ ಅಂಡ್ ಸೆವೆನ್ಸಸ್, ಸೊ ಎವ್ರಿಥಿಂಗ್ ವಾಸ್ ಇನ್ ಡಿಸಾರ್ಡರ್. ಅಷ್ಟೇ ಕಂಡ್ರಿ, ಸಿಂಪಲ್. The thief was arrested by the police when changed into active voice, the correct version. ನೋಡಿ ಫ್ರೆಂಡ್ಸ್, ನಾನು ಆದಷ್ಟು ಈಸಿಯಾಗಿ ನೋಡಿ, ಎಕ್ಸಾಮ್ಗೆ ಯಾವ ಲೆವೆಲ್ಗೆ ಓದ್ತೀನಿ ಅನ್ನೋದು ಮುಖ್ಯ ಅಲ್ಲ. ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗಿ ಜಾಬ್ ತಗೊಂಡು ಅನ್ನೋದು ಮುಖ್ಯ, ಆಯ್ತಾ? ನಾನು ಸಿಸ್ಟಮ್ಯಾಟಿಕ್ ಆಗಿ ಪೂರ್ತಿ ಓದೋದು ಅನ್ನೋದು ಮುಖ್ಯ ಅಲ್ಲ. ಎಂತ ಕ್ವಶನ್ ಕೊಡ್ರಿ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಒಂದು ಸ್ಟ್ರೆಂತ್, ಸ್ಟ್ಯಾಮಿನಾ ಇರುತ್ತಲ್ಲ, ದಟ್ಸ್ ಇಂಪಾರ್ಟೆಂಟ್. ನಾನು ಕಲಿಬೇಕಷ್ಟೇ, ಆಯ್ತಾ? ಟೆಕ್ನಿಕ್ ಕಲಿಬೇಕು. ನಾನು ಓದ್ತೀನಿ ಅಂತೇಳಿ ಈ ವರ್ಷ ಪೂರ್ತಿ ಓದಿದ್ರು ವೇಸ್ಟ್ ಕಂಡ್ರೆ. ಕರೆಕ್ಟ್ ಆಗಿ ಅದ್ರ ರೂಲ್ಸ್ ಫಾರ್ಮುಲೇಷನ್ಸ್ ಇದೆ, ಆ ಫಾರ್ಮೆಟ್ ನ ಕರೆಕ್ಟ್ ಆಗಿ ಕಲ್ತ್ಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ವೆರಿ ಈಸಿ. ಓಕೆ, ಕಮ್ ಟು ದ ಪಾಯಿಂಟ್ ನೆಕ್ಸ್ಟ್. ಸೊ ಇಲ್ಲಿ ದ ಥೀಫ್ ಅಂತಿದೆ. ದ ಥೀಫ್ ಏನಿದೆ? ಆಕ್ಚುಲಿ ಇದೇನಿದೆ, ಇದು ಪ್ಯಾಸಿವ್ ಆಗಿದ್ರಿಂದ ಇದು ಆಬ್ಜೆಕ್ಟ್ ಇದೆ. ಎಸ್, ಆಬ್ಜೆಕ್ಟ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ವರ್ಬ್, ನೆಕ್ಸ್ಟ್ ಪ್ರಿಪೋಸಿಷನ್, ನೆಕ್ಸ್ಟ್ ಸಬ್ಜೆಕ್ಟ್ ಇದೆ. ಓಕೆ, ಇದನ್ನೇ ಪ್ಯಾಸಿವ್ ಆಕ್ಟಿವ್ಗೆ ಚೇಂಜ್ ಮಾಡೋದಕ್ಕಂಡ್ರಿ ಏನ್ ಮಾಡ್ತೀವಿ ಸರ್? ಫಸ್ಟ್ ಏನು? ಸಬ್ಜೆಕ್ಟ್ ಸರ್. ಸೆಕೆಂಡ್ ಫಸ್ಟ್ ಏನು? ಸಬ್ಜೆಕ್ಟ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ವರ್ಬ್, ನೆಕ್ಸ್ಟ್ ಬೈ, ನೆಕ್ಸ್ಟ್ ಆಬ್ಜೆಕ್ಟ್. ಈ ಫಾರ್ಮೆಟ್ ಅಲ್ಲಿ ಇರುತ್ತೆ, ಆಯ್ತಾ? ಈಗ ಫಸ್ಟ್ ತಗೋಣ. ಏನಿದೆ? ಸಬ್ಜೆಕ್ಟ್ ಏನಿದೆ? ದ ಪೊಲೀಸ್. ಹೆಲ್ಪಿಂಗ್ ವರ್ಬ್ ವಾಸ್ ಅರೆಸ್ಟೆಡ್ ಅಂತ ಇರೋದ್ರಿಂದ ನಾವು ಆಕ್ಟಿವ್ ವಾಯ್ಸ್ ತಂದಾಗ ಅದು ವಾಸ್ ಬರಲ್ಲ, ವಾಸ್ ಅವ್ರಿಗೆ ಕೊಟ್ಟಿರಲ್ಲ, ನಾವು ಅದನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಹಾಗಾಗಿ ದ ಪೊಲೀಸ್ ಅರೆಸ್ಟೆಡ್ ಯಾರನ್ನ? ಸಾರಿ, ಸಬ್ಜೆಕ್ಟ್ ಬರಲಿ. ಸಾರಿ ಮಿಸ್ಟೇಕ್, ಎಕ್ಸ್ಟ್ರೀಮ್ಲಿ ಸಾರಿ. ಓಕೆ, ಸೊ ಅರೆಸ್ಟೆಡ್ ಬಂತ. ನೆಕ್ಸ್ಟ್ ಯಾವ್ದು? ವರ್ಬ್ ಆಯ್ತಲ್ಲ. ನೆಕ್ಸ್ಟ್ ಆಬ್ಜೆಕ್ಟ್ ಏನು? ಥೀಫ್. ದ ಥೀಫ್ ಎಲ್ಲಿದೆ ನೋಡ್ರಿ? ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ? ಇಲ್ಲಿ ಅರೆಸ್ಟ್ ಅಂತ ಇದೆ, ತಪ್ಪು. ಇಲ್ಲಿ ಹ್ಯಾವ್ ಇದೆ ಸರ್, ತಪ್ಪು. ಇಲ್ಲಿ ವಾಸ್ ಇದೆ ಸರ್, ತಪ್ಪು. ಹಾಗಾದ್ರೆ ಇಲ್ಲಿ ದ ಪೊಲೀಸ್ ಅರೆಸ್ಟೆಡ್ ದ ಥೀಫ್ ಕರೆಕ್ಟ್ ಇದೆಯಾ? ಎಸ್, ಸಿ ಇಸ್ ದ ಆನ್ಸರ್. ಇಷ್ಟೇ ಕಣ್ರಿ. ನೆಕ್ಸ್ಟ್ ದ ಮೀನಿಂಗ್ ಆಫ್ ದ ವರ್ಡ್ ಅಸೆಂಟ್. ಓಕೆ, ಇಲ್ಲಿ ಅಸೆಂಟ್ ಅಂದ್ರೆ ಏನು? ಒಪ್ಪಿಗೆ ಅಂತ. ಅಸೆಂಟ್ ಅಂದ್ರೆ ರೈಸ್ ಅಂತ ಆಗುತ್ತೆ. ಏನಾಗುತ್ತೆ? ರೈಸ್. ನೆಕ್ಸ್ಟ್ ಕ್ಲೈಮ್, ಹತ್ತುವುದು ಅಂತ ಆಗುತ್ತೆ.
ಅಂದ್ರೆ ಅಧಿಕಾರವನ್ನ ಹತ್ತೋದು, ಅಧಿಕಾರವನ್ನ ಪಡ್ಕೊಳ್ಳೋದು, ಅಧಿಕಾರಕ್ಕೆ ಏರಿದ್ರು ಅಂತ ಹೇಳ್ತೀವಿ ಗೊತ್ತಾ. ಸೊ ಹಾಗಾಗಿ ಅದನ್ನ ನಾವು ಅದು ಬೇರೆ ತರ ಅಸೆಂಡ್ ಅಂತ ಹೇಳಲ್ಲ, ಬೇರೆ ಏನೋ ಹೇಳ್ತೀವಲ್ವಾ. ಎಸ್ ಫ್ರೆಂಡ್ಸ್, ನನಗೆ ಗೊತ್ತು ನಿಮ್ ಕಷ್ಟ ಅರ್ಥ ಆಗ್ತಿದೆ. ಅಸೆಂಡ್ ಅಂತ ಹೇಳ್ತೀವಿ. ದ ಕೃಷ್ಣದೇವರಾಜ ಒಡೆಯರ್ ascended the throne of ವಿಜಯನಗರ ಎಂಪೈರ್. ಎಸ್, ಡೆಫಿನೆಟ್ಲಿ ಇಟ್ಸ್ ರೈಟ್. ಓಕೆ, ಅಸೆಂಡ್ ಏನಿದು, ಎರಡು ಮೀನಿಂಗ್ ಒಂದೇ ಅಲ್ವಾ, ಮತ್ತೆ ಯಾಕೆ ಅಸೆಂಡ್ ಟಿ ಬಂತು ಅಂದ್ರೆ For more videos, please like and subscribe to this channel.